ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಲಾಸ್ ಆಫ್ ಪ್ಯಾರಲಲಿಸಮ್ ಮೇಲೆ. ಸೊ ಕ್ವಶನ್ ಏನ್ ಹೇಳ್ತಾ ಇದೆ, ಕ್ಯಾಲ್ಕುಲೇಟ್ ದ ರಿಸಲ್ಟೆಂಟ್ ಆಫ್ ದ ಟೂ ಫೋರ್ಸಸ್ ಹ್ಯಾವಿಂಗ್ ದ ಮ್ಯಾಗ್ನಿಟ್ಯೂಡ್ ಆಫ್ 600 ನ್ಯೂಟನ್ and 400 Newton acting at the 60 degree to one another when they have the same sense, opposite sense ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಬೇಸಿಕ್ ಎಕ್ಸ್ಪ್ಲನೇಷನ್ ಅನ್ನ ಹೇಳ್ತಾ ಹೋಗ್ತೀನಿ. ಸೊ ಒಂದೇ ನಿಮಿಷ, ಅದಾದ್ಮೇಲೆ ನಾವು ಪ್ರಾಬ್ಲಮ್ಗೆ ಹೋಗ್ತಾ ಹೋಗೋಣ. ನೋಡಿ, ಲಾಸ್ ಆಫ್ ಪ್ಯಾರಲಲಿಸಮ್ ನಾವು ಅಪ್ಲೈ ಮಾಡಬೇಕು ಅಂತಂದ್ರೆ ನಮಗೆ 3 ಕಂಡೀಷನ್ ಬರುತ್ತೆ. ಮೊದಲನೇದೇನು, 2 ಕನ್ಕರೆಂಟ್ ಫೋರ್ಸಸ್ ಇರಬೇಕು. 2 ಕನ್ಕರೆಂಟ್ ಫೋರ್ಸಸ್ ನಮಗೆ ಇರಬೇಕಾಗತ್ತೆ. 2 ಕನ್ಕರೆಂಟ್ ಫೋರ್ಸಸ್ ಅಂತಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಒರಿಜಿನ್ ಅಥವಾ ಮರ್ಜ್ ಆಗಿರೋ ರೀತಿ. ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇದನ್ನ ಕ್ಯೂ ಅಂತ ತೊಂತೀನಿ, ಇದನ್ನ ನಾನು ಪಿ ಅಂತ ತೊಂತೀನಿ, ಸರಿನಾ? 2 ಕನ್ಕರೆಂಟ್ ಫೋರ್ಸಸ್ ಇರಬೇಕು. ನೆಕ್ಸ್ಟ್ ಆ 2 ಫೋರ್ಸ್ಗಳ ಡೈರೆಕ್ಷನ್ ಸೇಮ್ ಇರಬೇಕು, ಅಂದ್ರೆ ಸೇಮ್ ಡೈರೆಕ್ಷನ್. ಸೊ ಸೇಮ್ ಡೈರೆಕ್ಷನ್ ಅಂತ ಅಂದ್ರೆ ಸಿಂಪಲ್. ನೋಡಿ, ಇಲ್ಲಿ ಈ ಒಂದು ಪಾಯಿಂಟ್ ಅನ್ನ ಒರಿಜಿನ್ ಅಥವಾ ಒಂದು ಕಾಮನ್ ಪಾಯಿಂಟ್ ಅಂತ ಅನ್ಕೊಂಡ್ರೆ, ಸೊ ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಪಾಯಿಂಟಿನ ರೆಸ್ಪೆಕ್ಟಿವ್ ಅಲ್ಲಿ 2 ಫೋರ್ಸ್ಗಳು ಹೊರಗಡೆ ಹೋಗ್ತಾ ಇದಾವೆ. 2 ಫೋರ್ಸಸ್ ಹೊರಗಡೆ ಹೋಗ್ಬೇಕು, ಇಲ್ಲ 2 ಫೋರ್ಸಸ್ ಒಳಗಡೆ ಬರಬೇಕು. ಒಂದು ಹೊರಗಡೆ ಹೋಗ್ತಾ ಇರೋದು, ಇನ್ನೊಂದು ಈ ಒಂದು ಪಾಯಿಂಟ್ ಕಡೆ ಬರ್ತಾ ಇರೋದಾದ್ರೆ ಅವಾಗ ನಾವು ಈ ಒಂದು ಲಾ ಆಫ್ ಪ್ಯಾರಲಲಿಸಮ್ ಅಲ್ಲಿ ಸಾಲ್ವ್ ಮಾಡಕ್ಕಾಗಲ್ಲ. ಗೊತ್ತಾಯ್ತಾ? 2 ಕೂಡ ಹೊರಗಡೆ ಹೋಗ್ಬೇಕು ಫೋರ್ಸಸ್ಗಳು, ಅಥವಾ 2 ಫೋರ್ಸಸ್ಗಳು ಒಳಗಡೆ ಬರ್ತಾ ಇರ್ಬೇಕು, ಅಂದ್ರೆ ಈ ಒಂದು ಪಾಯಿಂಟ್ ಕಡೆ ಬರ್ತಾ ಇರ್ಬೇಕು. ನೆಕ್ಸ್ಟ್ ಮೂರನೇದು ಏನು ಅಂತಂದ್ರೆ, ಆಂಗಲ್ ಬಿಟ್ವೀನ್ ದ ಫೋರ್ಸಸ್ ಅನ್ನ ನಾವು ಕಂಡುಹಿಡ್ಕೋಬೇಕಾಗತ್ತೆ. ಆಂಗಲ್ ಬಿಟ್ವೀನ್ ದ 2 ಫೋರ್ಸಸ್ ನಮಗೆ ಗೊತ್ತಿರಬೇಕು, ಅದನ್ನ ನಾವು ಕಂಡುಹಿಡ್ಕೋಬಹುದು ಆಮೇಲೆ, ಸರಿನಾ? ಆ ಒಂದು ಆಂಗಲ್ ಅನ್ನ ಏನಂತ ಕರಿತೀವಿ ನಾವು? ಟೀಟಾ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಈ 2 ಫೋರ್ಸಸ್ ಗಳನ್ನ ನಾವು ಪ್ಯಾರಲಲಿಸಮ್ ಅನ್ನ ಅಪ್ಲೈ ಮಾಡ್ಬಿಟ್ಟು ಒಂದು ರಿಸಲ್ಟೆಂಟ್ ಫೋರ್ಸ್ ಅನ್ನ ಕಂಡುಹಿಡಿತಾ ಹೋಗ್ತೀವಿ. ಈ 2 ಫೋರ್ಸ್ ಗಳಿಗೆ ಒಂದು ರಿಸಲ್ಟೆಂಟ್ ಫೋರ್ಸ್ ಆರ್. ನೆಕ್ಸ್ಟ್ ಆ ಒಂದು ರಿಸಲ್ಟೆಂಟ್ ಫೋರ್ಸ್ ಮತ್ತೆ ಯಾವ್ದಾದ್ರೂ ಒಂದು ಫೋರ್ಸ್, ದ ಆಂಗಲ್ ಬಿಟ್ವೀನ್ ದ ರಿಸಲ್ಟೆಂಟ್ ಫೋರ್ಸ್ ಅಂಡ್ ಒನ್ ಆಫ್ ದಿ ಫೋರ್ಸ್ ವಿಲ್ ಬಿ ಕಾಲ್ಡ್ ಎಸ್ ಆಲ್ಫಾ. ಗೊತ್ತಾಯ್ತಾ? 2 ಫೋರ್ಸ್ಗಳು ಪಿ ಮತ್ತೆ ಕ್ಯೂ ಮಧ್ಯೆ ಇರುವಂತಹ ಆಂಗಲ್ ಅನ್ನ ಟೀಟಾ ಅಂತ ಕರಿತಾ ಹೋಗ್ತೀವಿ. ರಿಸಲ್ಟೆಂಟ್ ಫೋರ್ಸ್ ಮತ್ತೆ ಯಾವ್ದಾದ್ರೂ ಒಂದು ಫೋರ್ಸ್ ಗಳ ಮಧ್ಯೆ ಇರುವಂತಹ ಆಂಗಲ್ ಅನ್ನ ಆಲ್ಫಾ ಅಂತ ಕರಿತಾ ಹೋಗ್ತೀವಿ, ಸರಿನಾ? ಎಸ್. ಸೊ ಇವಾಗ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಹೋಗೋಣ, ಅವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮೊದಲನೇದು ಏನ್ ಕೊಟ್ಟಿರೋದು? ಸೇಮ್ ಸೆನ್ಸ್. ಸೇಮ್ ಸೆನ್ಸ್ ಅಂತಂದ್ರೆ ಸೇಮ್ ಡೈರೆಕ್ಷನ್. ಡೈರೆಕ್ಷನ್ ಅಂತ ಅಂದ್ರೆ ನಾನು ಹೇಳಿದೀನಿ, 2 ಹೊರಗಡೆ ಹೋಗ್ತಾ ಇದ್ರೆ 2 ಹೊರಗಡೆ ಹೋಗ್ತಾ ಇರಬೇಕು, 2 ಒಳಗಡೆ ಬರ್ತಾ ಇದ್ರೆ 2 ಒಳಗಡೆ ಬರ್ತಾ ಇರ್ಬೇಕು. ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಹೊರಗಡೆನೆ ತೋರಿಸ್ತಾ ಹೋಗ್ತೀವಿ. ಸೊ ಒಂದು ಸಿಂಗಲ್ ಪಾಯಿಂಟ್ ಇದೆ, ಸೊ ಇದು ಒಂದು ಫೋರ್ಸ್ ಅಂತ ಅನ್ಕೊಳ್ಳಿ, ಇದೊಂದು ಫೋರ್ಸ್ ಅಂತ ಅನ್ಕೊಳ್ಳಿ. ದಿಸ್ ಈಸ್ ಪಿ, ದಿಸ್ ಈಸ್ ಕ್ಯೂ. ಅಕಾರ್ಡಿಂಗ್ ಟು ದ ಕಂಡೀಷನ್ ಬರೀತಾ ಹೋಗೋಣ. ಇದು ಮೊದಲನೇದು ಕ್ಯಾನ್ಸರ್ ಅಂತ ಅಂದ್ರೆ ಸೇಮ್ ಸೆನ್ಸ್ ಇದ್ದಾಗ ಯಾವ ರೀತಿ ಆನ್ಸರ್ ಬರುತ್ತೆ ಅಂತ. 2 ಫೋರ್ಸಸ್ ಹ್ಯಾವಿಂಗ್ ದ ಮ್ಯಾಗ್ನಿಟ್ಯೂಡ್ 600 ನ್ಯೂಟನ್. ಸೊ ಪಿ ವ್ಯಾಲ್ಯೂನ ನಾವು 600 ನ್ಯೂಟನ್ ಅಂತ ತಗೊಂತ ಹೋಗೋಣ. ನೆಕ್ಸ್ಟ್ ಕ್ಯೂ ವ್ಯಾಲ್ಯೂನ ನಾವು 400 ನ್ಯೂಟನ್ ಅಂತ ತಗೊಂತ ಹೋಗೋಣ. ನೋಡಿ, 600 ನ್ಯೂಟನ್ ಅಂಡ್ 400 ನ್ಯೂಟನ್ ಆಕ್ಟಿಂಗ್ ಅಟ್ ದ 60 ಡಿಗ್ರಿ. ಸೊ 60 ಡಿಗ್ರಿ ಟು ಈಚ್ ಅದರ್ ಅಂತಂದ್ರೆ ಇವರಿಬ್ಬರ ಮಧ್ಯೆ ಇರುವಂತಹ ಆಂಗಲ್ ಎಷ್ಟಿದೆ? 60 ಡಿಗ್ರಿ. ಸೊ ನಾವೇನನ್ನ ಫೈಂಡ್ ಔಟ್ ಮಾಡಬೇಕು? ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ನೋಡಿ, ಇಲ್ಲಿ ಕ್ಯಾಲ್ಕುಲೇಟ್ ದ ರಿಸಲ್ಟೆಂಟ್ ಆಫ್ 2 ಫೋರ್ಸಸ್ ಹ್ಯಾವಿಂಗ್ ದ ಮ್ಯಾಗ್ನಿಟ್ಯೂಡ್. ಸೊ ರಿಸಲ್ಟೆಂಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ರಿಸಲ್ಟೆಂಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಈ ತರ ಎಕ್ಸ್ಟೆಂಡ್ ಮಾಡ್ತಾ ಹೋಗಿ, ಸರಿನಾ? ಇದಕ್ಕೆ ಒಂದು ಪ್ಯಾರಲಲ್, ಈ ಒಂದು ಲೈನ್ಗೆ ಒಂದು ಪ್ಯಾರಲಲ್, ಆ ತರ. ಸೊ ರಿಸಲ್ಟೆಂಟ್ ಏನ್ ಬರುತ್ತೆ? ಇಲ್ಲಿ ಬರುತ್ತೆ, ಈ ತರ. ರಿಸಲ್ಟೆಂಟ್ ಫೋರ್ಸ್ ಆರ್ ಅಂತ ಕರಿತಾ ಹೋಗ್ತೀವಿ. ದ ಆಂಗಲ್ ಬಿಟ್ವೀನ್ ದ ರಿಸಲ್ಟೆಂಟ್ ಅಂಡ್ ಒನ್ ಆಫ್ ದಿ ಫೋರ್ಸ್ ವಿಲ್ ಬಿ ಕಾಲ್ಡ್ ಎಸ್ ಆಲ್ಫಾ. ಪಿ ಅಂತಾನೆ ತಗೋಬೇಕು ಅಂತ ಏನಿಲ್ಲ, ಕ್ಯೂ ಫೋರ್ಸ್ಗೆ ಇರುವಂತ ಆಂಗಲ್ ಅಂತನಾದ್ರೂ ತಗೋಬಹುದು, ಸರಿನಾ? ಆಂಗಲ್ ಬಿಟ್ವೀನ್ ರಿಸಲ್ಟೆಂಟ್ ಅಂಡ್ ಒನ್ ಆಫ್ ದಿ ಫೋರ್ಸ್ ವಿಲ್ ಬಿ ಕಾಲ್ಡ್ ಎಸ್ ಆಲ್ಫಾ. ಸೊ ಈಗ ಸಾಲ್ವ್ ಮಾಡ್ತಾ ಹೋಗೋಣ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ರಿಸಲ್ಟೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ರಿಸಲ್ಟೆಂಟ್ ಆರ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್, ಫಾರ್ಮುಲಾ ಗೊತ್ತಿರಬೇಕು, ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಕಾಸ್ ಟೀಟಾ. ಗೊತ್ತಾಯ್ತಾ? ಏನು? ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಕಾಸ್ ಟೀಟಾ. ಸೊ ನೋಡಿ, ಇಲ್ಲಿ ಆರ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಪಿ ವ್ಯಾಲ್ಯೂ ಎಷ್ಟಿದೆ ನಮಗೆ? 600 ನ್ಯೂಟನ್ ಅಂತಂದ್ರೆ 600 ಹೋಲ್ ಸ್ಕ್ವೇರ್ ಪ್ಲಸ್ ಕ್ಯೂ ವ್ಯಾಲ್ಯೂ ಎಷ್ಟಿದೆ ನಮಗೆ? 400 ನ್ಯೂಟನ್ ಅಂತಂದ್ರೆ 400 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಪಿ ವ್ಯಾಲ್ಯೂ ಎಷ್ಟಿರೋದು ನನಗೆ 600 ಇಂಟು ಕ್ಯೂ ವ್ಯಾಲ್ಯೂ ಎಷ್ಟಿರೋದು ನನಗೆ 400 ಇಂಟು ಕಾಸ್ ಟೀಟಾ. ಸೊ ಕಾಸ್ ಟೀಟಾ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ? 60 ಡಿಗ್ರಿ ಅಂತಂದ್ರೆ ಆಂಗಲ್ ಬಿಟ್ವೀನ್ ದ 2 ಫೋರ್ಸಸ್ ಎಷ್ಟಿರೋದು? 60 ಡಿಗ್ರಿ. ಅವರೇ ಕೊಟ್ಟಿದ್ದಾರೆ ನೋಡಿ, 60 ಡಿಗ್ರಿ. ಸೊ ಈಗ ಅಷ್ಟು ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ರೂಟ್ ಆಫ್, ಸೊ 600 ಸ್ಕ್ವೇರ್, ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡಿ ಪ್ರತಿಯೊಂದು ಸ್ಟೆಪ್ ಅನ್ನು ತೋರಿಸಬೇಕು. ಒಂದೇ ಸಲ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕ್ಬೋದು, ಬಟ್ ಪ್ರತಿಯೊಂದು ಸ್ಟೆಪ್ ಅನ್ನ ತೋರಿಸಿಲ್ಲ ಅಂತಂದ್ರೆ ನೀವು ಕಾಪಿ ಮಾಡಿದೀರಾ ಅಂತನೋ, ಇಲ್ಲ ಅಂತಂದ್ರೆ ಪ್ರತಿಯೊಂದು ಸ್ಟೆಪ್ ಅನ್ನ ತೋರಿಸಿಲ್ಲ ಅಂತ ನಿಮ್ಗೆ ಮಾರ್ಕ್ಸ್ ಕಳೆಯುವಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ 600 ಹೋಲ್ ಪವರ್ 2 ಅಂತಂದ್ರೆ 600 ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? ವ್ಯಾಲ್ಯೂ ಇಸ್ 360,000 ಪ್ಲಸ್ 400 ಸ್ಕ್ವೇರ್
400 whole power 2 value will be 160,000 plus 2 into 600 into 400. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 480,000 ಕಾಸ್ 60 ಡಿಗ್ರಿ. ಸೊ ಈಗ ಇವರಿಬ್ರನ್ನ ನಾವು ಆ್ಯಡ್ ಮಾಡ್ಬೋದಾ? ಎಸ್. ಸೊ ಆ್ಯಡ್ ಮಾಡಿ 360,000 ಪ್ಲಸ್ 160,000 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? ಆರ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 520,000 ಪ್ಲಸ್ 480,000 ಕಾಸ್ 60 ಡಿಗ್ರಿ. ಸೊ ಇದಷ್ಟನ್ನು ಕೂಡ ಒಂದೇ ಸಲ ನಾವು ಕ್ಯಾಲ್ಕುಲೇಟರಲ್ಲಿ ಹಾಕ್ಬೋದು. ಯಾವ ರೀತಿ? 520,000 ಪ್ಲಸ್ 480,000 ನೋಡಿ ಕಾಸ್ 60 ಅಂತ ಹಾಕಿ ಅಷ್ಟೇ. ಮಲ್ಟಿಪ್ಲಿಕೇಶನ್ ಸಿಂಬಲಿನ ಅವಶ್ಯಕತೆನೂ ಏನಿಲ್ಲ. ಕಾಸ್ 60. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ? ಆರ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 760,000. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಾವು ನೋಡ್ತಾ ಹೋಗೋಣ. ರೂಟ್ ಆಫ್ 760,000. ಸೊ ವ್ಯಾಲ್ಯೂ ವಿಲ್ ಬಿ 871.77 ನ್ಯೂಟನ್. ಗೊತ್ತಾಯ್ತಾ? ರಿಸಲ್ಟೆಂಟ್ ಎಷ್ಟು ವ್ಯಾಲ್ಯೂ ಬಂದಿದೆ ನಮಗೆ? 871.77 ನ್ಯೂಟನ್. ಸೊ ಇದಕ್ಕೆ ಏನಾದ್ರೂ ಕೂಡ ಅವರು ಡೈರೆಕ್ಷನ್ ಅನ್ನ ಕೇಳಿದ್ರೆ ಡೈರೆಕ್ಷನ್ ಅನ್ನ ನಾವು ಆಲ್ಫಾ ಇಂದನೂ ತೋರಿಸ್ತಾ ಹೋಗ್ಬೋದು. ನೋಡಿ ಇಲ್ಲಿ ಈ ಆಂಗಲ್ ಇದೆಯಲ್ಲ, ಅದನ್ನ ಡೈರೆಕ್ಷನ್ ಅಂತಾನು ಒಂದೊಂದ್ಸಲಿ ಕೇಳ್ತಾ ಹೋಗ್ತಾರೆ. ಸರಿನಾ? ರಿಸಲ್ಟೆಂಟಿನ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಅನ್ನ ತೋರಿಸ್ರಿ ಅಂತ. ಡೈರೆಕ್ಷನ್ ಅಂತಂದ್ರೆ ಈ ಆಲ್ಫಾ ವ್ಯಾಲ್ಯೂನ ಕಂಡುಹಿಡಬೇಕು. ಸೊ ಅದನ್ನು ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಆಲ್ಫಾ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು tan ಇನ್ವರ್ಸ್ ಆಫ್ q sin theta ಹೋಲ್ ಡಿವೈಡೆಡ್ ಬೈ p ಪ್ಲಸ್ q cos theta. ಗೊತ್ತಾಯ್ತಾ? ಈ ಎರಡು ಫಾರ್ಮುಲಾಗಳು ಯಾವುದೇ ಒಂದು ಲಾ ಆಫ್ ಪ್ಯಾರಲಲಿಸಮ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದಕ್ಕೆ ಯೂಸ್ ಆಗ್ತಾ ಹೋಗ್ತವೆ. ಆಲ್ಫಾ ವಿಲ್ ಬಿ ಈಕ್ವಲ್ ಟು tan ಇನ್ವರ್ಸ್ ಆಫ್ q sin theta ಹೋಲ್ ಡಿವೈಡೆಡ್ ಬೈ p ಪ್ಲಸ್ q cos theta. ಇದು ಇನ್ನೊಂದು ಫಾರ್ಮುಲಾ ಯಾವುದು? r ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ p ಸ್ಕ್ವೇರ್ ಪ್ಲಸ್ q ಸ್ಕ್ವೇರ್ ಪ್ಲಸ್ 2pq cos theta. ಸರಿನಾ? ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ನಿಮ್ಗೆ ಒಂಥರ ಬಯಟ್ ಆದಂಗೆ ಆಗುತ್ತೆ. ಸೊ ಇವಾಗ ಗೊತ್ತಿರುವಂತ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. tan ಇನ್ವರ್ಸ್ ಆಫ್ q ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ? q ವ್ಯಾಲ್ಯೂ ನೋಡಿ ಇಲ್ಲಿ 400 ನ್ಯೂಟನ್. ಸೊ 400 ಸೈನ್ ಟೀಟಾ. ಸೊ ಟೀಟಾ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ? 60 ಡಿಗ್ರಿ, ಸೈನ್ 60 ಹೋಲ್ ಡಿವೈಡೆಡ್ ಬೈ p ವ್ಯಾಲ್ಯೂ ಎಷ್ಟಿದೆ ನಮಗೆ? 600 ಪ್ಲಸ್ q ವ್ಯಾಲ್ಯೂ ಇಸ್ 400 ಕಾಸ್ ಟೀಟಾ ವ್ಯಾಲ್ಯೂ ಇಸ್ 60. ಸೊ ಇವಾಗ ಅಷ್ಟನ್ನು ಕೂಡ ಒಂದೇ ಸಲ ಹಾಕಿ, ನ್ಯೂಮರೇಟರ್ ಒಂದ್ಸಲಿ ಹಾಕಿ 400. ಮಲ್ಟಿಪ್ಲಿಕೇಶನ್ ಸಿಂಬಲ್ ಪ್ರೆಸ್ ಮಾಡುವಂತ ಅವಶ್ಯಕತೆನೇ ಇಲ್ಲ. 400 ಆದ್ಮೇಲೆ ಸೈನ್ 60 ಅಂತ ಪ್ರೆಸ್ ಮಾಡಿ, ವ್ಯಾಲ್ಯೂ ಬರುತ್ತೆ. ಎಷ್ಟು ಬಂತು? 346.410. ಡೆಸಿಮಲ್ ಆದ್ಮೇಲೆ 3 ಪಾಯಿಂಟ್ ಸಾಕು. ನೆಕ್ಸ್ಟ್ 600 ಪ್ಲಸ್ 400 ಕಾಸ್ 60. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? ವ್ಯಾಲ್ಯೂ ಈಸ್ 800. ಸೊ ಈಗ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡ್ತಾ ಹೋಗೋಣ. ಆಲ್ಫಾ ಈಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್, ಸೊ ಆಲ್ಫಾ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 346.410 ಹೋಲ್ ಡಿವೈಡೆಡ್ ಬೈ 800. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? tan ಇನ್ವರ್ಸ್ ಆಫ್ 0.4330 ಅಥವಾ 433 ಸಾಕು. ಸೊ ಟ್ಯಾನ್ ಇನ್ವರ್ಸ್ ಬರ್ಸೋದು ಯಾವ ರೀತಿ? ಸಿಂಪಲ್. ಶಿಫ್ಟ್ ಅನ್ನ ಒತ್ತಿ ಟ್ಯಾನ್ ಅನ್ನ ಒತ್ತಿ ಟ್ಯಾನ್ ಇನ್ವರ್ಸ್ ಬರುತ್ತೆ. ಯಾವ ರೀತಿ? ಶಿಫ್ಟ್ ಅನ್ನ ಪ್ರೆಸ್ ಮಾಡಬೇಕು, ಆಮೇಲೆ ಟ್ಯಾನ್ ಅನ್ನ ಪ್ರೆಸ್ ಮಾಡಿದ್ರೆ ನಮಗೆ ಟ್ಯಾನ್ ಇನ್ವರ್ಸ್ ಅಂತ ಬರುತ್ತೆ. ಆಮೇಲೆ 0.433 ನ ಪ್ರೆಸ್ ಮಾಡಿ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸೊ ಆಲ್ಫಾ ವ್ಯಾಲ್ಯೂ ಈಸ್ ಈಕ್ವಲ್ ಟು 23.41 ಡಿಗ್ರಿ. ಸರಿನಾ? ಸೊ ಇವಾಗ ರಿಸಲ್ಟೆಂಟ್ ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ರಿಸಲ್ಟೆಂಟಿನ ಮ್ಯಾಗ್ನಿಟ್ಯೂಡ್ ಎಷ್ಟು ಬಂದಿದೆ? 871.77 ನ್ಯೂಟನ್. ಡೈರೆಕ್ಷನ್ ಆಲ್ಫಾ ವ್ಯಾಲ್ಯೂ ಎಷ್ಟು ಬಂದಿದೆ? 23.41 ಡಿಗ್ರಿ. ಸೊ ಇವಾಗ ಏನ್ ಸಾಲ್ವ್ ಮಾಡಿದ್ವಿ ನಾವು? ಸೇಮ್ ಸೆನ್ಸ್ ಅಂತ ಅಂದ್ರೆ ಸೇಮ್ ಡೈರೆಕ್ಷನ್ ಇದ್ರೆ, ಎರಡೂ ಕೂಡ ಹೊರಗಡೆ ಹೋಗ್ತಾ ಇದ್ರೆ ಏನಿರುತ್ತೆ ಅಂತ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಡಿಫ್ರೆಂಟ್ ಡೈರೆಕ್ಷನ್, ಆಪೋಸಿಟ್ ಸೆನ್ಸ್ ಇದ್ದಾಗ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ. ಈಗ ಆಪೋಸಿಟ್ ಸೆನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ ರೀತಿ? ಸೇಮ್ ನೋಡಿ, ಇಲ್ಲಿ ಒಂದು ಫೋರ್ಸ್ ಅನ್ನ ನಾನು ಇನ್ವರ್ಡ್ಸ್ ತಗೊಂತ ಹೋಗ್ತೀನಿ, ಇನ್ನೊಂದು ಫೋರ್ಸ್ ಅನ್ನ ಔಟ್ವರ್ಡ್ಸ್. ಸೊ ಈ ಒಂದು ಫೋರ್ಸ್ ಅನ್ನ ಔಟ್ವರ್ಡ್ಸ್ ತಗೊಂತ ಹೋಗೋಣ. ಯಾವ್ದದು? 400 ನ್ಯೂಟನ್ ಅಲ್ಲೋ ಇಲ್ಲಿ ತಗೊಂಡಿದ್ದು ಕ್ಯೂ ವ್ಯಾಲ್ಯೂ ಅಂತ. ನೆಕ್ಸ್ಟ್ ಇನ್ನೊಂದು ಇತ್ತಲ್ಲ ಫೋರ್ಸು, ಅದನ್ನ ಇನ್ವರ್ಡ್ಸ್ ತಗೊಂತ ಹೋಗ್ತೀನಿ. ನೋಡಿ ಡೈರೆಕ್ಷನ್, ಒಂದು ಹೊರಗಡೆ ಹೋಗ್ತಾ ಇದೆ, ಒಂದು ಒಳಗಡೆ ಬರ್ತಾ ಇದೆ. ಸೊ ಇದೆಷ್ಟು? 600 ನ್ಯೂಟನ್ ಅಂತ ತಗೊಂಡಿದ್ವಿ ಪಿ ವ್ಯಾಲ್ಯೂನ. ಇಲ್ಲಿದ್ದಂತಹ ಆಂಗಲ್ ಎಷ್ಟಿತ್ತು ನಮಗೆ? 60 ಡಿಗ್ರಿ ಅಂತ ಕೊಟ್ಟಿದ್ರು. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಅವಾಗಲೇ ಹೇಳಿದ್ದೆ ಸೇಮ್ ಡೈರೆಕ್ಷನ್ ಇದ್ರೆ ಮಾತ್ರ ನಾನು ಸಾಲ್ವ್ ಮಾಡೋಕ್ಕಾಗೋದು, ಇಲ್ಲ ಅಂತಂದ್ರೆ ಸಾಲ್ವ್ ಮಾಡಕ್ ಆಗಲ್ಲ ಅಂತ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಈ ಒಂದು ಇದೆಯಲ್ಲ ಫೋರ್ಸು, ಅದನ್ನ ಇನ್ನೊಂದು ಸ್ವಲ್ಪ ಮುಂದಕ್ಕೆ ತಗೊಂಡ್ ಬರ್ತಾ ಹೋಗ್ತೀನಿ. ಸರಿನಾ? ಒಂದ್ ಸ್ವಲ್ಪ ಮುಂದಕ್ಕೆ ತಗೊಂಡ್ಬರ್ತೀನಿ. ಸೊ ಈಗ ಏನಾಯ್ತು? ಇಲ್ಲಿವರೆಗೂ ಬಂತು. ಸೊ ಇಯರ್ 600 ನ್ಯೂಟನ್ ಸೇಮ್ ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ. ದಟ್ ಈಸ್ ಈಕ್ವಲ್ ಟು ಪಿ.
ಸೊ ಈಗ ಏನ್ ಮಾಡಿದೆ, ಇಲ್ಲಿದ್ದಂತ ಫೋರ್ಸ್ ಅನ್ನ ಮುಂದಕ್ಕೆ ತಗೊಂಡ್ಬಂದೆ ಅಷ್ಟೇ. ಆದ್ರೆ ನಾನು ಇಲ್ಲಿ ಟೀಟಾ ಯೂಸ್ ಮಾಡ್ಬೇಕಲ್ವಾ, ಎರಡು ಫೋರ್ಸ್ ಗಳ ಮಧ್ಯೆ ಇರುವಂತ ಆಂಗಲ್. ಸೊ ಈ ಒಂದು ಆಂಗಲ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಗೊತ್ತಾಯ್ತಾ? 60 ಡಿಗ್ರಿ ಅಂತ ನಾನು ಟೀಟಾ ವ್ಯಾಲ್ಯೂನ ಯೂಸ್ ಮಾಡಕ್ಕಾಗಲ್ಲ. ಈಗ ಇಲ್ಲಿ ಏನ್ ಆಂಗಲ್ ಬರುತ್ತೆ ಆ ಒಂದು ಆಂಗಲ್ ಅನ್ನ ಯೂಸ್ ಮಾಡ್ಬೇಕು. ಸೊ ನಮಗೆ ಆಲ್ರೆಡಿ ಗೊತ್ತಿದೆ, ಈ ತರ ಒಂದೇನಾದ್ರೂ ಕೂಡ ಹಾರಿಜಾಂಟಲ್ ಲೈನ್ ಇದೆ ಅಂತಂದ್ರೆ ಇದಷ್ಟು ಕೂಡ ಆಂಗಲ್ 180 ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ ಅಂತ. ಇಲ್ಲಿ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ 180 ಡಿಗ್ರಿ ಮೈನಸ್ 60 ಡಿಗ್ರಿ ಅಂತಂದ್ರೆ ಈ ಒಂದು ಆಂಗಲ್ ನನಗೆ ಗೊತ್ತಾಗುತ್ತೆ. 180 ಮೈನಸ್ 60 ಅಂತಂದ್ರೆ 120 ಡಿಗ್ರಿ. ಸೊ ಈ ಒಂದು ಆಂಗಲ್ ಎಷ್ಟು, 120 ಡಿಗ್ರಿ ಇದೆ. ಸೊ ಈಗ ನನಗೆ ಟೀಟಾ ವ್ಯಾಲ್ಯೂ ಅಪ್ಡೇಟ್ ಆಯ್ತು. ಸೊ ಅಪ್ಡೇಟೆಡ್ ಟೀಟಾ ವ್ಯಾಲ್ಯೂ ಇಸ್ ಈಕ್ವಲ್ ಟು 120 ಡಿಗ್ರಿ. ಗೊತ್ತಾಯ್ತಾ? ಏನ್ ಮಾಡಿದ್ವಿ, ಫೋರ್ಸ್ ಇಲ್ಲಿತ್ತಲ್ಲ, ಸೊ ಅವಾಗ ಏನಾಗುತ್ತೆ, ನಮಗೆ ಈ ಕಂಡೀಷನ್ ಬರಲ್ಲ, ಸೇಮ್ ಡೈರೆಕ್ಷನ್. ಸೊ ಆ ಒಂದು ಕಾರಣಕ್ಕೋಸ್ಕರ ಅದನ್ನ ಒಂದ್ ಸ್ವಲ್ಪ ಮೂವ್ಮೆಂಟ್ ಮಾಡ್ತಾ ಹೋಗ್ತೀನಿ. ಸೊ ಅವಾಗ ಅದೇ ಫೋರ್ಸ್ ಏನಾಗುತ್ತೆ, ಇಲ್ಲಿಗೆ ಬಂದು ನಿಂತ್ಕೊಂಡಾಗ ಎರಡೂ ಕೂಡ ಹೊರಗಡೆ ಹೋದಂಗೆ. ನೋಡಿ, ಈ ಫೋರ್ಸ್ ಹೊರಗಡೆ ಹೋಗ್ತಾ ಇದೆ, ಈ ಫೋರ್ಸ್ ಹೊರಗಡೆ ಹೋಗ್ತಾ ಇದೆ. ಸೊ ಈಗ ಏನ್ ಮಾಡ್ಬೋದು, ಈ ಒಂದು ಆಂಗಲ್ ಅನ್ನ ತಗೋಬೇಕಾಗತ್ತೆ. ಅಂದ್ರೆ ಈ ಒಂದು ಫೋರ್ಸ್ ಮತ್ತೆ ಈ ಒಂದು ಫೋರ್ಸ್ ಮಧ್ಯ ಈ ಒಂದು ಆಂಗಲ್ ಕ್ರಿಯೇಟ್ ಆಗುತ್ತೆ. ಸೊ ಆ ಒಂದು ಆಂಗಲ್ ಅನ್ನ ತಗೋಬೇಕಾಗತ್ತೆ. ಇಲ್ಲಿ 60 ಇತ್ತು, ಟೋಟಲ್ ನಮಗೆ 180 ಬರುತ್ತೆ. 180 ಮೈನಸ್ 60 ಅಂತಂದ್ರೆ 120. ಅಪ್ಡೇಟೆಡ್ ಟೀಟಾ ವ್ಯಾಲ್ಯೂ ಇಸ್ 120. ಇನ್ನು ಉಳಿದಿರೋದೆಲ್ಲ ಸೇಮ್. ಸೊ ಆರ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಆರ್ ಅಂತಂದ್ರೆ ರಿಸಲ್ಟೆಂಟ್. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq cos ಥೀಟಾ. ಸೊ ಇವಾಗ ಆರ್ ವಿಲ್ ಬಿ ಈಕ್ವಲ್ ಟು ಪಿ ಸ್ಕ್ವೇರ್ ವ್ಯಾಲ್ಯೂ ಏನಿದೆ ನಮಗೆ 600 ಹೋಲ್ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ವ್ಯಾಲ್ಯೂ ಇಸ್ 400 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಪಿ ವ್ಯಾಲ್ಯೂ ಇಸ್ 600 ಇಂಟು ಕ್ಯೂ ವ್ಯಾಲ್ಯೂ ಇಸ್ 400 ಇಂಟು ಕಾಸ್ ಥೀಟಾ. ಸೊ ಥೀಟಾ ವ್ಯಾಲ್ಯೂನ ನಾವೇನಂತ ಬರಿಬೇಕಾಗುತ್ತೆ, ಇವಾಗ 60 ಅಂತ ಬರಿಬಾರ್ದು, 120 ಅಂತ ಬರಿಬೇಕು. ಅಪ್ಡೇಟ್ ಆಗಿದೆ ನನಗೆ ಥೀಟಾ ವ್ಯಾಲ್ಯೂ. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಆರ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್, ಕ್ಯಾಲ್ಕುಲೇಟರ್ ಅನ್ನ ತಗೊಂತ ಹೋಗಿ ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ತೋರಿಸ್ಬೇಕು. ಸೊ 600 ಹೋಲ್ ಪವರ್ 2 ವ್ಯಾಲ್ಯೂ ಎಷ್ಟು ಬರುತ್ತೆ, 360,000 ಪ್ಲಸ್ 400 ಹೋಲ್ ಪವರ್ 2. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 160,000 ಪ್ಲಸ್ 2 ಇಂಟು 600 ಇಂಟು 400 ವ್ಯಾಲ್ಯೂ ಎಷ್ಟು ಬರುತ್ತೆ, 480,000 ಕಾಸ್ 120 ಡಿಗ್ರಿ. ಸೊ ಇವಾಗ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ. ಇವೆರಡನ್ನ ಒಂದೇ ಸಲ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟು 360,000 ಪ್ಲಸ್ 160,000 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ಆರ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 520,000 ಪ್ಲಸ್ 480,000 ಕಾಸ್ 120 ಡಿಗ್ರಿ. ಸೊ ಅಷ್ಟನ್ನು ಕೂಡ ಒಂದೇ ಸಲ ಕ್ಯಾಲ್ಕುಲೇಟರ್ ಹಾಕೋಣ. 520,000 ಪ್ಲಸ್ 480,000 ಕಾಸ್ 120 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ಆರ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 280,000. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ತಾ ಹೋಗೋಣ. ರೂಟ್ ಅನ್ನು ಹಾಕಿ, ರೂಟ್ ಆಫ್ 280,000. ಸೊ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 529.15 ನ್ಯೂಟನ್. ಸರಿನಾ? ನನಗೆ ರಿಸಲ್ಟೆಂಟ್ ವ್ಯಾಲ್ಯೂ ಏನು ಬಂತು, 529.15 ನ್ಯೂಟನ್. ಸೊ ಅದೇ ರೀತಿ ಡೈರೆಕ್ಷನ್ ಆಲ್ಫಾ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಸೇಮ್ ಫಾರ್ಮುಲಾ ಅವಾಗಲೇ ಯೂಸ್ ಮಾಡಿದ್ವಲ್ಲ, ಟ್ಯಾನ್ ಇನ್ವರ್ಸ್ ಆಫ್ ಕ್ಯೂ ಕಾಸ್ ಕ್ಯೂ ಸೈನ್ ಥೀಟಾ ಹೋಲ್ ಡಿವೈಡೆಡ್ ಬೈ ಪಿ ಪ್ಲಸ್ ಕ್ಯೂ ಕಾಸ್ ಥೀಟಾ. ಸರಿನಾ? ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತಾ ಹೋಗೋಣ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ವ್ಯಾಲ್ಯೂನ, ಆಲ್ಫಾ ವಿಲ್ ಬಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಕ್ಯೂ ವ್ಯಾಲ್ಯೂ ಏನು 400 ಅಲ್ವಾ, 400 ಇದ್ದಿದ್ದು ಕ್ಯೂ ವ್ಯಾಲ್ಯೂ, ಎಸ್ 400 ಸೈನ್ ಥೀಟಾ ವ್ಯಾಲ್ಯೂ ಏನಿದೆ 120 ಡಿಗ್ರಿ. ಅಪ್ಡೇಟೆಡ್ ವ್ಯಾಲ್ಯೂ ತಗೋಬೇಕು. ಹೋಲ್ ಡಿವೈಡೆಡ್ ಬೈ ಪಿ ವ್ಯಾಲ್ಯೂ 600 ಪ್ಲಸ್ ಕ್ಯೂ ವ್ಯಾಲ್ಯೂ 400 ಕಾಸ್ 120 ಡಿಗ್ರಿ. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ. ಫಸ್ಟ್ ನ್ಯೂಮರೇಟರ್ 400 ಸೈನ್ 120 ಡಿಗ್ರಿ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 346.410 ಹೋಲ್ ಡಿವೈಡೆಡ್ ಬೈ 600 ಪ್ಲಸ್ 400 ಕಾಸ್ 120 ಡಿಗ್ರಿ. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 400 ಬರುತ್ತೆ. ಸೊ ಈಗ ಇದಷ್ಟನ್ನು ಕೂಡ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಬೇಕು ಅಂತಂದ್ರೆ 346.410 ಹೋಲ್ ಡಿವೈಡೆಡ್ ಬೈ 400. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ, 0.866 ಸಾಕು. ಸೊ ಈಗ ಆಲ್ಫಾ ವಿಲ್ ಬಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಅನ್ನ ಅಪ್ಲೈ ಮಾಡಿ. ಯಾವ ರೀತಿ ಟ್ಯಾನ್ ಇನ್ವರ್ಸ್ ಬರ್ಸೋದು, ಶಿಫ್ಟ್ ಅನ್ನ ಪ್ರೆಸ್ ಮಾಡಿ ಟ್ಯಾನ್ ಅನ್ನ ಪ್ರೆಸ್ ಮಾಡಿದ್ರೆ ಟ್ಯಾನ್ ಇನ್ವರ್ಸ್ ಬರುತ್ತೆ 0.866. ಸೊ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಆಲ್ಫಾ ಈಸ್ ಈಕ್ವಲ್ ಟು 40.892 ಡಿಗ್ರಿ ಅಥವಾ 89 ಡಿಗ್ರಿ ಸಾಕು. ಸರಿನಾ? 40.89 ಡಿಗ್ರಿ. ಸೊ ಈ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋದಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ.
ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಡಿಫ್ರೆಂಟ್ ಪ್ರಾಬ್ಲಮ್ಸ್ ಬಂದಿರ್ತಾವಲ್ವಾ, ಸೊ ಅದಕ್ಕೋಸ್ಕರ ಒಂದು 3-4 ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಿದ್ರೆ ಈಸಿ ಆಗ್ತಾ ಹೋಗುತ್ತೆ. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.